ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣ ಅತ್ಯಂತ ಮಹತ್ವದ್ದು. ಇದು ಕೇವಲ ಸಾವಿನ ನಂತರದ ಜೀವನದ ಬಗ್ಗೆ ಮಾತ್ರವಲ್ಲ, ಮನುಷ್ಯ ಭೂಮಿಯ ಮೇಲೆ ಹೇಗೆ ಬದುಕಬೇಕು ಎಂಬ ಜೀವನ ಪಾಠವನ್ನು ಕಲಿಸುತ್ತದೆ. ಸಾಕ್ಷಾತ್ ಮಹಾವಿಷ್ಣು ತನ್ನ ವಾಹನವಾದ ಗರುಡನಿಗೆ ನೀಡಿದ ಈ ಜ್ಞಾನವು ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಫಲವಿದ್ದೇ ಇರುತ್ತದೆ ಎಂದು ಎಚ್ಚರಿಸುತ್ತದೆ. ನಾವು ಮಾಡುವ ದಾನ, ಧರ್ಮ, ಮಾತು ಮತ್ತು ಚಿಂತನೆಗಳು ನಮ್ಮ ಸಾವಿನ ನಂತರದ ಹಾದಿಯನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದು ಈ ಪುರಾಣದ ಸಾರ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಏನಂತ ಅಂದ್ಕೊಂಡಿರ್ತೀವಿ ಅಂದ್ರೆ, ಒಳ್ಳೆ ಕೆಲಸ ಅಥವಾ ಪುಣ್ಯ ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಅದೇ ಪಾಪ ಕೆಲಸ ಮಾಡಿದ್ರೆ ಘೋರ ನರಕದ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ. ಆದ್ರೆ ನಿಮಗೊಂದು ವಿಷಯ ಗೊತ್ತಾ? ಪೂಜೆ ಪುನಸ್ಕಾರ, ದಾನ, ಧರ್ಮ ಅಂತ ಕೋಟಿ ಕೋಟಿ ಪುಣ್ಯದ ಕೆಲಸ ಮಾಡಿದ ಮೇಲೂ ಕೂಡ ಕೆಲವರು ನರಕಕ್ಕೆ ಯಾಕೆ ಹೋಗ್ತಾರೆ? ಇನ್ನು ಕೆಲವರು ತುಂಬಾನೇ ಪಾಪ ಮಾಡಿದ್ರೂ ಕೂಡ ಅವರು ಮಾಡಿದ ಯಾವ ಪುಣ್ಯದ ಕೆಲಸದಿಂದ ಅವರಿಗೆ ಸ್ವರ್ಗ ಸಿಗುತ್ತೆ? ಮನುಷ್ಯನ ಕೋಟಿ ಕೋಟಿ ಪಾಪಗಳನ್ನ ನಾಶ ಮಾಡೋ ಆ ಒಂದು ಪುಣ್ಯ ಯಾವುದು? ಹಾಗೇನೆ ಮಾಡಿದ ಎಲ್ಲ ಪುಣ್ಯವನ್ನು ಸುಟ್ಟು ಹಾಕೋ ಆ ಒಂದು ಪಾಪ ಯಾವುದು? ಬನ್ನಿ ಈ ಪವಿತ್ರವಾದ ಕಥೆಯ ಮೂಲಕ ಅದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ಊರಲ್ಲಿ ಒಂದೇ ಸಮಯಕ್ಕೆ 4 ಜನ ತೀರಿ ಹೋಗ್ತಾರೆ. ಸಾವಿನ ನಂತರ ಅವರೆಲ್ಲರೂ ಯಮಲೋಕಕ್ಕೆ ತಲುಪುತ್ತಾರೆ. ಅಲ್ಲಿನ ದೃಶ್ಯ ನೋಡಿ ಅವರೆಲ್ಲರಿಗೂ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಅಲ್ಲಿ ಚಿನ್ನದ ಬಣ್ಣದ ದೊಡ್ಡ ಸಿಂಹಾಸನದ ಮೇಲೆ ಯಮರಾಜ ಕೂತಿದ್ದಾರೆ. ಅವರ ಪಕ್ಕದಲ್ಲೇ ಚಿತ್ರಗುಪ್ತರು ಕೂತು ಎಲ್ಲರ ಪಾಪ ಪುಣ್ಯದ ಲೆಕ್ಕ ಬರೀತಿದ್ದಾರೆ. ಯಮದೂತರು ಎಲ್ಲರನ್ನೂ ಮುಂದೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಕೆಲವರು ಜೋರಾಗಿ ಅಳ್ತಾ ಇದ್ರೆ, ಇನ್ನು ಕೆಲವರು ತುಂಬಾ ಖುಷಿಯಿಂದ ನಡ್ಕೊಂಡು ಹೋಗ್ತಿದ್ದಾರೆ. ಒಂದು ಕಡೆ ಸ್ವರ್ಗದ ಬಾಗಿಲಿನಿಂದ ಅದ್ಭುತವಾದ ಬೆಳಕು ಕಾಣ್ತಾ ಇದ್ರೆ, ಇನ್ನೊಂದು ಕಡೆ ನರಕದ ಬಾಗಿಲಲ್ಲಿ ಬೆಂಕಿಯ ಜ್ವಾಲೆಗಳು ಉರಿತಾ ಇವೆ. ಈ ಭಯಾನಕ ದೃಶ್ಯವನ್ನು ನೋಡಿ ಆ 4 ಜನ ಒಬ್ಬರಿಗೊಬ್ಬರು ಮಾತಾಡೋಕೆ ಶುರು ಮಾಡ್ತಾರೆ. ಆ 4ರಲ್ಲಿ 3 ತುಂಬಾ ಪಾಪದ ಕೆಲಸಗಳನ್ನೇ ಮಾಡಿದ್ರು. ಹಾಗಾಗಿ ನಮಗೆ ನರಕ ಫಿಕ್ಸ್ ಅಂತ ಅವರಿಗೆ ಅನಿಸ್ತಾ ಇತ್ತು. ಅವರಲ್ಲಿ ಒಬ್ಬ ಸೈನಿಕ, 2ನೇಯವರು ವೇಶ್ಯೆ, 3ನೇಯವರು ಕಳ್ಳ ಮತ್ತು 4ನೇಯವರು ಒಬ್ಬ ಬ್ರಾಹ್ಮಣ. ಅವರೆಲ್ಲರೂ ತಮ್ಮ ಕರ್ಮದ ಫಲ ಅನುಭವಿಸೋಕೆ ರೆಡಿಯಾಗಿ ನಿಂತಿದ್ರು. ಒಬ್ಬೊಬ್ಬರಾಗಿ ಪಾಪಿಗಳು ಮತ್ತು ಪುಣ್ಯವಂತರು ಮುಂದೆ ಸಾಗ್ತಾ ಇದ್ರು. ಆಗ ಈ 4 ತಮ್ಮ ತಮ್ಮ ಪಾಪಗಳ ಬಗ್ಗೆ ಹೀಗೆ ಹೇಳ್ತಾರೆ. ಮೊದಲು ಸೈನಿಕ ಹೇಳ್ತಾರೆ, ನಾನಂತೂ ಪಕ್ಕಾ ನರಕಕ್ಕೆ ಹೋಗ್ತೀನಿ. ಯಾಕಂದ್ರೆ ನಾನು ಎಷ್ಟೋ ಸಲಿ ಬಡವರನ್ನ ಮತ್ತು ಅಸಹಾಯಕರಿಗೆ ತುಂಬಾ ಹಿಂಸೆ ಕೊಟ್ಟಿದ್ದೀನಿ. ನಮ್ಮ 3ರಲ್ಲಿ ನಾನೇ ದೊಡ್ಡ ಪಾಪಿ. ನಾನು ರಾಜನ ಸೈನಿಕನಾಗಿದ್ದೆ. ಹಾಗಾಗಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೆ. ಎಷ್ಟೋ ಜನರ ಪ್ರಾಣ ತಗೊಂಡಿದ್ದೀನಿ. ಯಮರಾಜ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಆದ್ರೆ ಈ ಎಲ್ಲ ಪಾಪಗಳನ್ನ ನಾನು ಬೇಕಂತ ಮಾಡಿಲ್ಲ. ನನ್ನ ಪ್ರಾಣದ ಭಯಕ್ಕೆ ಮತ್ತು ನನ್ನ ಕುಟುಂಬವನ್ನು ಸಾಕೋಕೆ ಈ ಕೆಲಸ ಮಾಡಬೇಕಾಯಿತು. ರಾಜ ಹೇಳಿದ್ದನ್ನ ನಾವು ಕೇಳಲೇಬೇಕು ಅಲ್ವಾ? ರಾಜನ ವಿರುದ್ಧ ಹೋಗೋಕೆ ನನ್ನಂತ ಸಾಮಾನ್ಯ ಮನುಷ್ಯನಿಂದ ಹೇಗೆ ಸಾಧ್ಯ? ಈ ಪಾಪ ಮಾಡುವಾಗ ನನಗೆ ತುಂಬಾ ನೋವಾಗ್ತಾ ಇತ್ತು. ನರಕ ಸಿಗುತ್ತೆ ಅಂತಾನೂ ಗೊತ್ತಿತ್ತು. ಆದ್ರೆ ಕುಟುಂಬದ ಮೇಲಿನ ವ್ಯಾಮೋಹದಿಂದ ಈ ಕೆಲಸ ಮಾಡಿದೆ. ಆದ್ರೆ ಪಾಪ ಅಂದ್ರೆ ಪಾಪವೇ ಅಲ್ವಾ? ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? ಹಾಗಾಗಿ ನರಕಕ್ಕಂತೂ ಹೋಗ್ತೀನಿ. ಅದಕ್ಕೆ ಆ ವೇಶ್ಯೆ ಹೇಳ್ತಾರೆ, ನಮ್ಮಲ್ಲೆಲ್ಲ ನಾನೇ ದೊಡ್ಡ ಪಾಪಿ. ನನಗಿಂತ ದೊಡ್ಡ ಪಾಪ ಯಾರೂ ಮಾಡಿರ್ಲಿಕ್ಕಿಲ್ಲ.
ಧರ್ಮಶಾಸ್ತ್ರಗಳ ಪ್ರಕಾರ ಯಾವ ಹೆಣ್ಣು ಪರಪುರುಷರ ಜೊತೆ ಸಂಬಂಧ ಇಟ್ಟುಕೊಳ್ಳುತ್ತಾರೋ ಆಕೆಗೆ ನರಕವೇ ಗತಿ. ಹಾಗಾಗಿ ನನಗೂ ನರಕ ಗ್ಯಾರಂಟಿ. ಆದ್ರೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಇದೆಲ್ಲ ನಾನು ಬೇಕಂತ ಮಾಡಿದ್ದಲ್ಲ. ನನಗೆ ಕೇವಲ 18 ವರ್ಷ ವಯಸ್ಸಿದ್ದಾಗ ಒಬ್ಬ ಕೆಟ್ಟ ಮನುಷ್ಯ ನನ್ನನ್ನು ಎತ್ಕೊಂಡು ಹೋಗಿ ಬಲವಂತವಾಗಿ ವೇಶ್ಯೆಯನ್ನಾಗಿ ಮಾಡಿದ. ನನಗಿಷ್ಟ ಇಲ್ಲದಿದ್ದರೂ ಎಷ್ಟೋ ಜನರ ಜೊತೆ ಇರಬೇಕಾಯಿತು. ಬದುಕೋಕೆ ನನಗೆ ಇದೊಂದೇ ದಾರಿ ಉಳಿದಿತ್ತು. ಆ ದುಷ್ಟನ ಜೊತೆ ಹೋರಾಡೋ ಶಕ್ತಿ ನನಗಿರಲಿಲ್ಲ. ಯಾವ ಪಾಪಕ್ಕೆ ನಾನು ಈ ಜನ್ಮದಲ್ಲಿ ಹೀಗಾದೆನೋ ಗೊತ್ತಿಲ್ಲ. ಮುಂದಿನ ಜನ್ಮದಲ್ಲಿ ಯಾವ ಪ್ರಾಣಿಯಾಗಿ ಹುಟ್ಟುತ್ತೇನೋ ನನಗೂ ನರಕವೇ ಸಿಗೋದು ಅಂತ ನನಗನಿಸ್ತಿದೆ. ಆಕೆಯ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ ಕಳ್ಳ ಹೇಳ್ತಾರೆ, ನಿಮ್ಮಿಬ್ಬರಿಗಿಂತ ಹೆಚ್ಚು ಪಾಪ ನಾನು ಮಾಡಿದ್ದೀನಿ. ನಾನು ಕಳ್ಳನಾಗಿದ್ದೆ. ಜನರ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದೆ. ಅವರಿಗೆ ತೊಂದರೆ ಕೊಟ್ಟಿದ್ದೀನಿ. ಆದ್ರೆ ನಾನು ಇದೆಲ್ಲ ಅನಿವಾರ್ಯವಾಗಿ ಮಾಡಿದೆ. ಕಳ್ಳತನ ಮಾಡಿ ನನ್ನ ಕುಟುಂಬದ ಹೊಟ್ಟೆ ತುಂಬಿಸ್ತಾ ಇದ್ದೆ. ನನಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಬಹುಶಃ ನನ್ನ ಹಣೆ ಬರಹದಲ್ಲಿ ಇದೇ ಬರೆದಿದೆ ಅನ್ಸುತ್ತೆ. ಹಾಗಾಗಿ ನಾನೇ ನಿಮ್ಮೆಲ್ಲರಿಗಿಂತ ದೊಡ್ಡ ಪಾಪಿ. ನನಗಂತೂ ಈ ಪಾಪದಿಂದ ಮುಕ್ತಿ ಸಿಗಲ್ಲ. ಯಮರಾಜ ನನಗೆ ಯಾವ ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಸ್ನೇಹಿತರೆ, ಇವರೆಲ್ಲರ ಪಾಪದ ಮಾತುಗಳನ್ನು ಕೇಳಿ ಆ ವಿದ್ವಾಂಸ ಬ್ರಾಹ್ಮಣ ಜೋರಾಗಿ ನಗೋಕೆ ಶುರು ಮಾಡ್ತಾರೆ. ಅವರು ಹೇಳ್ತಾರೆ, ನನ್ನ ಹಣೆ ಬರಹ ನೋಡಿ, ಇಂತಹ ಮಹಾಪಾಪಿಗಳ ಜೊತೆ ನಾನು ಬಂದು ಕೂತಿದ್ದೀನಿ. ನಿಜವಾಗಿಯೂ ನಾನು ಈಗ ಸ್ವರ್ಗದಲ್ಲಿ ಇರಬೇಕಿತ್ತು. ಪಾಪಿಗಳೇ, ನಿಮ್ಮ ಮಾತುಗಳನ್ನ ಕೇಳಿದ್ರೆ ನಿಮಗಂತೂ ನರಕ ಗ್ಯಾರಂಟಿ. ಅಲ್ಲಿ ನೀವು ತುಂಬಾ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಆದ್ರೆ ನಾನು ಒಬ್ಬ ದೊಡ್ಡ ವಿದ್ವಾಂಸ ಬ್ರಾಹ್ಮಣ. ಇಡೀ ಜೀವನ ಪೂಜೆ, ಪುನಸ್ಕಾರ, ಜಪ, ದಾನ, ಧರ್ಮಗಳನ್ನೇ ಮಾಡಿದ್ದೀನಿ. ಸಾವಿರಾರು ಜನಕ್ಕೆ ಜ್ಞಾನದ ಮಾತುಗಳನ್ನು ಹೇಳಿಕೊಟ್ಟಿದ್ದೀನಿ. ಎಷ್ಟೋ ಮದುವೆ ಮತ್ತು ಮಂಗಳ ಕಾರ್ಯಗಳನ್ನು ಮಾಡಿಸಿದ್ದೀನಿ. ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗೋದು 100ಕ್ಕೆ 100 ನಿಜ. ನೀವು ಹಾಗೆ ನೋಡ್ತಾ ಇರಿ. ಯಮರಾಜ ಮತ್ತು ಅವರ ದೂತರು ನನ್ನನ್ನು ಎಷ್ಟು ಗೌರವದಿಂದ ಬರಮಾಡಿಕೊಳ್ತಾರೆ ಅಂತ. ಅಂದ್ಹಾಗೆ ನಾನು ನನ್ನ ಜೀವನದಲ್ಲಿ ಎಂದೂ ಯಾವುದೇ ಪಾಪ ಮಾಡಿಲ್ಲ. ಒಂದು ವೇಳೆ ಅರಿಯದೆ ಏನಾದರೂ ತಪ್ಪುಗಳಾಗಿದ್ರೆ ಕೂಡ ನನ್ನ ಮಕ್ಕಳು ಮೊಮ್ಮಕ್ಕಳು ಮಾಡೋ ಶ್ರಾದ್ದ ಮತ್ತು ದಾನಗಳಿಂದ ಆ ಪಾಪಗಳೆಲ್ಲ ನಾಶ ಆಗಿ ಹೋಗಿರುತ್ತವೆ. ನಾನು ದಿನ ದೇವರ ಪೂಜೆ ಮಾಡ್ತಿದ್ದೆ. ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಮನೆಗೆ ಬಂದ ಅತಿಥಿಗಳಿಗೆ ಊಟ ಹಾಕ್ತಿದ್ದೆ. ಹಾಗಾಗಿ ಯಮರಾಜ ನನ್ನನ್ನ ಖಂಡಿತ ಸ್ವರ್ಗಕ್ಕೆ ಕಳಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಮೋಕ್ಷ ಸಿಗೋದು ಗ್ಯಾರಂಟಿ. ಸ್ನೇಹಿತರೆ, ಸ್ವಲ್ಪ ಸಮಯದ ನಂತರ ಯಮರಾಜ ಮತ್ತು ಚಿತ್ರಗುಪ್ತರು ತಮ್ಮ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ತಾರೆ. ಆಗ ಈ 4 ಪಾಪ ಪುಣ್ಯಗಳ ಲೆಕ್ಕಾಚಾರ ಶುರುವಾಗುತ್ತೆ. ಮೊದಲು ಆ ಸೈನಿಕನ ಸರದಿ ಬರುತ್ತೆ. ಚಿತ್ರಗುಪ್ತರು ಅವರ ಜೀವನದ ಲೆಕ್ಕವನ್ನು ನೋಡಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆತನ ಪುಣ್ಯವನ್ನು ಅಳಿತಾರೆ. ಕೊನೆಗೆ ಯಮರಾಜ ಆ ಸೈನಿಕನನ್ನು ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾರೆ. ಈ ವಿಚಿತ್ರವಾದ ತೀರ್ಪನ್ನ ಕೇಳಿ ಸೈನಿಕನಿಗೆ ನಂಬೋಕೆ ಆಗಲ್ಲ. ಆತ ಆಶ್ಚರ್ಯ ಪಡ್ತಾರೆ. ಆದ್ರೆ ಏನು ಮಾತನಾಡದೆ ತುಂಬಾ ಖುಷಿಯಿಂದ ಸ್ವರ್ಗದ ಕಡೆಗೆ ನಡ್ಕೊಂಡು ಹೋಗ್ತಾರೆ. 2ನೇ ಬಾರಿ ಚಿತ್ರಗುಪ್ತ ಆ ವೇಶ್ಯೆಯ ಲೆಕ್ಕವನ್ನು ನೋಡ್ತಾರೆ. ಸ್ವಲ್ಪ ಹೊತ್ತು ವಿಚಾರ ಮಾಡಿದ ಮೇಲೆ ಆಕೆಯ ಪಾಪ ಪುಣ್ಯವನ್ನು ಅಳೆದು ಯಮರಾಜ ಅವರಿಗೂ ಕೂಡ ಸ್ವರ್ಗಕ್ಕೆ ಹೋಗು ಅಂತ ಆದೇಶ ಮಾಡ್ತಾರೆ. ಈ ನಿರ್ಧಾರ ಕೇಳಿ ಆ ವೇಶ್ಯೆಗೂ ಶಾಕ್ ಆಗುತ್ತೆ. ಯಮರಾಜನ ತೀರ್ಪನ್ನ ಆಕೆಗೆ ನಂಬೋಕೆ ಆಗ್ತಿರ್ಲಿಲ್ಲ. ಆಕೆ ಕೂಡ ಏನು ಹೇಳದೆ ಸಂಭ್ರಮದಿಂದ ಸ್ವರ್ಗದ ಬಾಗಿಲಿನ ಕಡೆಗೆ ಹೋಗ್ತಾರೆ. ಇನ್ನು 3ನೇ ಬಾರಿ ಚಿತ್ರಗುಪ್ತರು ಆ ಕಳ್ಳನ ಲೆಕ್ಕವನ್ನು ನೋಡ್ತಾರೆ. ಚಿತ್ರಗುಪ್ತರು ಆ ಕಳ್ಳನ ಪಾಪ ಪುಣ್ಯವನ್ನು ಲೆಕ್ಕ ಹಾಕಿದ ಮೇಲೆ
ಯಮರಾಜ ಆತನಿಗೂ ಕೂಡ ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾರೆ. ಈ ನಿರ್ಧಾರ ಕೇಳಿ ಕಳ್ಳನಿಗೂ ಆಶ್ಚರ್ಯ ಆಗುತ್ತೆ. ಆತ ತುಂಬಾ ಖುಷಿಯಿಂದ ಸ್ವರ್ಗದ ಬಾಗಿಲಿನ ಕಡೆಗೆ ಹೊರಟು ಹೋಗ್ತಾರೆ. ಆದರೆ ಆ ಮೂವರು ಸ್ವರ್ಗಕ್ಕೆ ಹೋಗೋದನ್ನ ನೋಡಿ ಬ್ರಾಹ್ಮಣನಿಗೆ ತುಂಬಾನೇ ಬೇಸರ ಮತ್ತು ಸಿಟ್ಟು ಬರುತ್ತೆ. ಆತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಇದೇನು ನ್ಯಾಯ? ಇಂತಹ ಪಾಪಿಗಳಿಗೆ ಸ್ವರ್ಗ ಸಿಕ್ತಿದ್ಯಲ್ಲ. ಹಾಗಾದ್ರೆ ನಾನು ಮಾಡಿದ ಪುಣ್ಯದ ಕೆಲಸಗಳಿಗೆ ಬೆಲೆಯೇ ಇಲ್ವಾ? ಈಗ ಪಾಪಿಗಳು ಮತ್ತೆ ಪುಣ್ಯವಂತರು ಇಬ್ಬರು ಒಂದೇ ಕಡೆ ಇರೋ ಹಾಗಿದ್ರೆ ಪುಣ್ಯ ಮಾಡೋದ್ರಿಂದ ಏನು ಪ್ರಯೋಜನ? ಬ್ರಾಹ್ಮಣ ಹೀಗೆಲ್ಲ ಯೋಚನೆ ಮಾಡ್ತಾ ಇರುವಾಗಲೇ ಯಮದೂತರು ಆತನನ್ನು ನೋಡಿ, ನಿನ್ನನ್ನು ಘೋರ ನರಕಕ್ಕೆ ಹಾಕ್ತೀವಿ, ಯಮಧರ್ಮರಾಜ ನಿನ್ನನ್ನ ಯಾವತ್ತೂ ಕ್ಷಮಿಸಲ್ಲ ಅಂತಾರೆ. ಇದನ್ನ ಕೇಳಿ ಬ್ರಾಹ್ಮಣ ಭಯದಿಂದ ನಡುಗುತ್ತಾ, ಯಮದೂತರೆ, ನಾನು ಸ್ವರ್ಗಕ್ಕೆ ಹೋಗಬೇಕಾದವನು. ನೀವು ಯಾರೋ ಬೇರೆ ವ್ಯಕ್ತಿ ಅನ್ಕೊಂಡು ನನ್ನನ್ನ ಹಿಡಿದಿದ್ದೀರಾ ಅನ್ಸುತ್ತೆ. ನಾನು ಜೀವನದಲ್ಲಿ ಯಾವುದೇ ಪಾಪ ಮಾಡಿಲ್ಲ, ಬರೀ ಪುಣ್ಯ ಕೆಲಸಗಳನ್ನೇ ಮಾಡಿದ್ದೀನಿ. ನೀವು ಬೇಕಿದ್ರೆ ನೋಡಿ, ಯಮರಾಜ ನನ್ನನ್ನ ಸ್ವರ್ಗಕ್ಕೆ ಕಳಿಸ್ತಾರೆ ಅಂತ ಹೇಳ್ತಾರೆ. ಕೊನೆಗೆ ಆ ಬ್ರಾಹ್ಮಣ ಯಮರಾಜನ ಮುಂದೆ ಬಂದು ನಿಲ್ತಾರೆ. ಚಿತ್ರಗುಪ್ತ ಆತನ ಜೀವನದ ಎಲ್ಲ ಲೆಕ್ಕಾಚಾರ ನೋಡ್ತಾರೆ. ಆಗ ಬ್ರಾಹ್ಮಣನ ಪುಣ್ಯಕ್ಕಿಂತ ಪಾಪದ ಲೆಕ್ಕ ಜಾಸ್ತಿಯಾಗಿತ್ತು. ಆಗ ಯಮರಾಜ ಆ ವಿದ್ವಾಂಸ ಬ್ರಾಹ್ಮಣನಿಗೆ ಹೇಳ್ತಾರೆ, ನೀನು ಬಹಳ ದೊಡ್ಡ ಅಪರಾಧ ಮಾಡಿದ್ಯಾ. ನೀನು ನರಕಕ್ಕೆ ಹೋಗೋಕೆ ಮಾತ್ರ ಸಾಧ್ಯ. ಇನ್ನೇನು ಇದನ್ನ ಕೇಳಿದ ಕೂಡಲೇ ಬ್ರಾಹ್ಮಣ ಗಡಗಡ ನಡುಗುತ್ತಾ ಯಮರಾಜನಿಗೆ ಹೇಳ್ತಾರೆ, ಧರ್ಮರಾಜ, ಇದು ಅನ್ಯಾಯ. ನಾನು ಇಡೀ ಜೀವನದಲ್ಲಿ ಪಾಪ ಮಾಡೇ ಇಲ್ಲ, ಬರೀ ಪುಣ್ಯದ ಕೆಲಸಗಳನ್ನೇ ಮಾಡಿದ್ದೀನಿ. ಆದ್ರೂ ನನ್ನನ್ನ ಯಾಕೆ ನರಕಕ್ಕೆ ಹಾಕ್ತಿದ್ದೀರಾ? ನನಗಿಂತ ಮುಂಚೆ ಹೋದ ಆ ಮೂವರು ಘೋರ ಪಾಪಿಗಳಾಗಿದ್ರು, ಎಷ್ಟೋ ಅಪರಾಧ ಮಾಡಿದ್ರು, ಆದ್ರೂ ಅವರಿಗೆ ಸ್ವರ್ಗ ಕೊಟ್ಟಿದ್ದೀರಾ. ನನ್ನ ಜೊತೆ ಏಕೆ ಹೀಗೆ ಅನ್ಯಾಯ ಮಾಡ್ತಿದ್ದೀರಾ? ಹೀಗೆ ಅನ್ಯಾಯ ಆದ್ರೆ ಭೂಮಿ ಮೇಲೆ ಯಾರಾದ್ರೂ ಪುಣ್ಯದ ಕೆಲಸ ಮಾಡ್ತಾರಾ ಅಂತ ಕೇಳ್ತಾರೆ. ಆಗ ಯಮರಾಜ ಹೇಳ್ತಾರೆ, ನೀನು ಮಾಡಿರೋ ಪಾಪ ಆ ಮೂವರು ಮಾಡಿದ ಪಾಪಗಳ ಮುಂದೆ ಏನೂ ಅಲ್ಲ. ಆದ್ರೆ ನೀನು ಮಾಡಿದ ಆ ಒಂದೇ ಒಂದು ಪಾಪ ನಿನ್ನ ಎಲ್ಲ ಕೋಟಿ ಪುಣ್ಯವನ್ನು ನಾಶ ಮಾಡಿದೆ. ಒಂದು ವೇಳೆ ನೀನು ಆ ತಪ್ಪು ಮಾಡದೇ ಇದ್ರೆ ಇವತ್ತು ನೀನು ಸ್ವರ್ಗದಲ್ಲಿ ಇರಬಹುದಿತ್ತು. ಆದ್ರೆ ನೀನು ಆ ಪಾಪವನ್ನು ತಿಳಿದು ಮಾಡಿದ್ಯಾ, ಅದಕ್ಕೆ ನರಕ ಗ್ಯಾರಂಟಿ. ನೋಡು, ಆ ಸೈನಿಕ ತನ್ನ ರಾಜನ ಆಜ್ಞೆ ಪಾಲಿಸಿದ್ದ. ಅಷ್ಟೇ ಅಲ್ಲದೆ ಆತ ತನ್ನ ಶಕ್ತಿ ಮೀರಿ ಎಷ್ಟೋ ಅನಾಥರಿಗೆ ಮತ್ತು ಬಡವರಿಗೆ ಸಹಾಯ ಮಾಡಿದ್ದ. ಅದಕ್ಕೆ ಆತ ಸ್ವರ್ಗಕ್ಕೆ ಹೋದ. ಇನ್ನು ಆ ವೇಶ್ಯೆ ಅಂದರೆ ಆಕೆ ತನ್ನ ಇಷ್ಟದಿಂದ ಆ ದಾರಿಗೆ ಬಂದವಳಲ್ಲ. ಬಲವಂತವಾಗಿ ಆಕೆಯನ್ನು ಅಲ್ಲಿಗೆ ತಳ್ಳಲಾಗಿತ್ತು. ಆಕೆ ಕೇವಲ ತನ್ನ ದೇಹಕ್ಕೆ ಮಾತ್ರ ಕಷ್ಟ ಕೊಟ್ಟಿದ್ದರು, ಆದ್ರೆ ಉಳಿದಂತೆ ಒಳ್ಳೆ ಕೆಲಸಗಳನ್ನೇ ಮಾಡಿದ್ದರು. ಆಕೆ ದಿನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕ್ತಾ ಇದ್ರು. ಆಕೆ ಪ್ರಾಣಿಗಳ ಸೇವೆ ಮಾಡ್ತಿದ್ರು. ಅದಕ್ಕಾಗಿಯೇ ಆಕೆ ಪುಣ್ಯ ಪಾಪಕ್ಕಿಂತ ದೊಡ್ಡದಾಗಿತ್ತು. ಇನ್ನು ಆ ಕಳ್ಳ ಅನಿವಾರ್ಯವಾಗಿ ಕಳ್ಳತನ ಮಾಡಿದ್ದರೂ ಕೂಡ ಆತ ಬೇರೆಯವರ ಹಸಿವು ನೀಗಿಸ್ತಿದ್ದ, ಬಡವರಿಗೆ ದಾನ ಮಾಡ್ತಿದ್ದ. ಯಾವತ್ತೂ ಒಬ್ಬ ಅಮಾಯಕ ಅಥವಾ ಬಡವರ ಮನೆಯಲ್ಲಿ ಕಳ್ಳತನ ಮಾಡಿರಲಿಲ್ಲ. ಹಾಗಾಗಿ ಆತನ ಪುಣ್ಯ ಹೆಚ್ಚಾಗಿ ಆತ ಸ್ವರ್ಗಕ್ಕೆ ಹೋದ. ಇಷ್ಟೆಲ್ಲ ಕೇಳಿದ ಮೇಲೆ ಬ್ರಾಹ್ಮಣ ಹೇಳ್ತಾರೆ, ಧರ್ಮರಾಜ, ಇವರೆಲ್ಲ ಮಾಡಿರೋ ಪುಣ್ಯದ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಅವರಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಮಾಡಿದ್ದೀನಿ. ಆದರೂ ನಾನು ಮಾಡಿರೋ ಅಂತಹ ಮಹಾಪಾಪ ಯಾವುದು ಅಂತ ನನಗೆ ತಿಳಿಸಿ ಹೇಳಿ. ಆಗ ಯಮಧರ್ಮರಾಜ ತುಂಬಾ ಸಿಟ್ಟಿನಿಂದ ಹೇಳ್ತಾರೆ, ನಿನ್ನನ್ನು ಸಾಕಿದ ರಾಜನ ಬಗ್ಗೆ
ನೀನು ನಿನ್ನ ಬಾಯಾರೆ ಚಾಡಿ ಹೇಳಿ ನಿಂದಿಸಿದ್ದೆ. ಸತ್ಯ ಏನು ಅಂತ ಸ್ವಲ್ಪವೂ ಯೋಚನೆ ಮಾಡದೆ ನಿನ್ನ ರಾಜನ ಮೇಲೆ ಬ್ರಹ್ಮ ಹತ್ಯೆಯ ಅಪವಾದ ಹೊರಸಿದೆ. ಅಷ್ಟೇ ಅಲ್ಲದೆ ರಾಜ ಮತ್ತು ಅಡುಗೆಯವರು ನಿರ್ದೋಷಿಗಳಾಗಿದ್ದರೂ ಆ ವಿಷಯವನ್ನು ಇಡೀ ರಾಜ್ಯ ತುಂಬಾ ಸುಳ್ಳಾಗಿ ಹಬ್ಬಿಸಿದೆ. ಅಸಲಿಗೆ ಏನಾಗಿತ್ತು ಅಂದ್ರೆ, ರಾಜ ಒಮ್ಮೆ ಋಷಿಗಳಿಗೆ ಊಟಕ್ಕೆ ಕರೆದಿದ್ದಾಗ ಅಡುಗೆಯವರು ಹೊರಗೆ ಅಂಗಳದಲ್ಲಿ ಅಡುಗೆ ಮಾಡ್ತಿದ್ರು. ಆ ಸಮಯದಲ್ಲಿ ಒಂದು ಹದ್ದು ಹಾವನ್ನು ಹಿಡಿದುಕೊಂಡು ಹೋಗ್ತಾ ಇತ್ತು. ಆಗ ಹಾವಿನ ಬಾಯಿಯಿಂದ ವಿಷದ ಹನಿಗಳು ಆ ಪಾಯಸಕ್ಕೆ ಬಿದ್ದವು. ಅದನ್ನು ತಿಂದ ಋಷಿಗಳು ತೀರಿ ಹೋದರು. ಇದರಲ್ಲಿ ರಾಜನ ತಪ್ಪಿರಲಿಲ್ಲ, ಅಡುಗೆಯವರ ತಪ್ಪಿರಲಿಲ್ಲ. ಯಾಕಂದ್ರೆ ಅವರಿಗೆ ವಿಷ ಬಿದ್ದ ವಿಷಯ ಗೊತ್ತೇ ಇರಲಿಲ್ಲ. ಹದ್ದು ಹಸಿವಿಗಾಗಿ ಹಾವನ್ನ ಹಿಡಿದಿತ್ತು. ಹಾವು ತನ್ನ ಪ್ರಾಣ ಉಳಿಸಿಕೊಳ್ಳಕ್ಕೆ ವಿಷ ಹಾಕಿತು. ಇವರೆಲ್ಲರೂ ತಮ್ಮ ತಮ್ಮ ಕೆಲಸ ಮಾಡ್ತಿದ್ರು ಅಷ್ಟೇ. ಆದ್ರೆ ನೀನು ಆ ರಾಜನ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಎಲ್ಲೆಡೆ ಹಬ್ಬಿಸಿದೆ. ರಾಜನ ಬಗ್ಗೆ ಸುಳ್ಳು ಹೇಳುವಾಗ ನಿನಗೆ ಒಳಗೊಳಗೆ ಒಂದು ರೀತಿಯ ಖುಷಿ ಸಿಕ್ತಿತ್ತು. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಖುಷಿ ಪಟ್ಟಿದ್ದಕ್ಕೆ ಈ ಮಹಾಪಾಪ ನಿನ್ನ ಪಾಲಾಯಿತು. ಇಷ್ಟು ಹೇಳಿ ಯಮರಾಜ ಸುಮ್ಮನಾಗ್ತಾರೆ. ನಂತರ ಯಮರಾಜನ ಆಜ್ಞೆಯಂತೆ ಆ ಬ್ರಾಹ್ಮಣನನ್ನ ನರಕಕ್ಕೆ ತಳ್ಳಲಾಗುತ್ತೆ. ಮುಂದೆ ಯಮರಾಜ ಚಿತ್ರಗುಪ್ತರಿಗೆ ಹೀಗೆ ಹೇಳ್ತಾರೆ: ಯಾರು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಾರೋ, ಸುಳ್ಳು ನಿಂದನೆ ಮಾಡ್ತಾರೋ ಅವರಿಗೆ ಬ್ರಹ್ಮ ಹತ್ಯೆಯ ಪಾಪ ತಟ್ಟುತ್ತೆ. ಹೊಟ್ಟೆ ಕಿಚ್ಚಿನಿಂದ ಯಾರನ್ನೂ ಹೀಯಾಳಿಸಬಾರದು. ನಿಂದನೆ ಮಾಡುವವರು ಮಾತ್ರವಲ್ಲ, ಅದನ್ನ ಕೇಳುವವರು ಕೂಡ ಪಾಪದ ಪಾಲುದಾರನಾಗ್ತಾನೆ. ಕಾರಣವಿಲ್ಲದೆ ಯಾರನ್ನಾದರೂ ಅವಮಾನಿಸೋದು, ಮಾತಿನಿಂದ ನೋವು ಕೊಡೋದು ಕೂಡ ದೊಡ್ಡ ಪಾಪವೇ. ಮನುಷ್ಯ ಯಾವತ್ತೂ ಸತ್ಯದ ದಾರಿ ಬಿಡಬಾರದು. ಸತ್ಯದ ಹಾದಿಯಲ್ಲೇ ಸ್ವರ್ಗ ಸಿಗೋದು. ಸುಳ್ಳಿನ ಜೊತೆ ನಿಂತರೆ ಮಾಡಿದ ಎಲ್ಲ ಪುಣ್ಯಗಳು ನಾಶ ಆಗುತ್ತೆ. ಸ್ನೇಹಿತರೆ, ಅರ್ಧ ಸುಳ್ಳು ಹೇಳಿದ ಕಾರಣಕ್ಕಾಗಿಯೇ ಧರ್ಮರಾಜ ಯುಧಿಷ್ಠಿರ ಕೂಡ ಸ್ವಲ್ಪ ಸಮಯ ನರಕವನ್ನ ನೋಡ್ಬೇಕಾಯಿತು. ಹಾಗಾಗಿ ಸ್ನೇಹಿತರೆ, ಯಾವತ್ತೂ ಯಾರ ಮೇಲೂ ಸುಳ್ಳು ಆರೋಪ ಮಾಡಬೇಡಿ. ಸತ್ಯ ಗೊತ್ತಿದ್ದರೂ ಸುಳ್ಳಿನ ಜೊತೆ ನಿಲ್ಲಬೇಡಿ. ಯಾರ ಮೇಲೆ ಸುಳ್ಳು ಆರೋಪ ಹೊರಿಸ್ತಾರೋ ಅವರನ್ನ ಯಮರಾಜ ಯಾವತ್ತೂ ಕ್ಷಮಿಸಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.